ನಮಸ್ಕಾರಗಳು ಸ್ನೇಹಿತರ ಜೀವನ ಜೋಡಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಶೇಷ ಪ್ರೊಫೈಲ್ ಒಂದು ಸುಂದರ ಸಂಸ್ಕಾರವಾದ ಯುವತಿಯದ್ದು ಆಗಿದೆ. ಇವರ ಪರಿಚಯವನ್ನು ನಾವು ನೋಡಿದ್ರೆ ಇವರು 27 ವರ್ಷದ ಯುವತಿ, ಬೆಂಗಳೂರು ನಗರದಲ್ಲಿ ನೆಲೆಸಿದ್ದಾರೆ. ಎತ್ತರ 5.4, ಬಿಳಿ ಮೈಬಣ್ಣ ಎಂದು ಕೂಡ ತಿಳಿಸಲಾಗ್ತಿದೆ. ಸೌಮ್ಯ ನಡತೆ ಮತ್ತು ಅತಿ ಸರಳ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಅವರ ಕುಟುಂಬದ ವಿವರಗಳನ್ನು ನಾವು ನೋಡಿದ್ರೆ ಇವರು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ್ದಾರೆ. ತಂದೆ ಸರ್ಕಾರಿ ಉದ್ಯೋಗಿ, ನಿವೃತ್ತರು ಆಗಿದ್ದಾರೆ. ತಾಯಿ ಗೃಹಿಣಿ. ಒಬ್ಬ ತಮ್ಮ ಕೂಡ ಇದ್ದಾರೆ. ಮತ್ತೊಬ್ಬ ಅಕ್ಕಂದಿನೊಂದಿಗೆ ಬೆಳೆದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಕುಟುಂಬದಲ್ಲಿ ಪರಸ್ಪರ ಗೌರವ, ಪ್ರೀತಿ ತುಂಬಿಕೊಂಡಿದೆ ಎಂದು ಕೂಡ ಹೇಳಲಾಗ್ತಿದೆ. ಫ್ರೆಂಡ್ಸ್, ಈಗ ಅವರಿಗೆ ಬೇಕಾದಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ಇವರಿಗೆ ಬೇಕಾಗಿರುವುದು ಜೀವನ ಸಂಗಾತಿ ಒಬ್ಬ ನಂಬಿಕೆ ಇದ್ದ, ಹೊಣೆಗಾರಿಕೆಯುಳ್ಳ ಹಾಗೂ ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗಿರುವವನು ಬೇಕು ಎಂದು ಬಯಸುತ್ತಿದ್ದಾರೆ. ಸ್ವಲ್ಪ ಹಾಸ್ಯ ಪ್ರಿಯತೆ ಇದ್ದರೆ ಇವರಿಗೆ ಹೆಚ್ಚು ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ನಿಮಗೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ಸೆಂಡ್ ಮಾಡುತ್ತೇನೆ. ಹಾಗೆ ಅವರ ಗುಣಗಳು ಮತ್ತು ಆಸೆಗಳನ್ನು ನಾವು ನೋಡಿದ್ರೆ ಇವರು ಸ್ವಭಾವದಲ್ಲಿ ಮೃದುಭಾವಿ, ಸಹನೆ ಉಳ್ಳವರು, ಓದುವುದು, ಅಡುಗೆ ಮಾಡುವುದು ಹಾಗೂ ಹೊಸ ವಿಷಯವನ್ನು ಕಲಿಯುವುದು ಇವರ ಹವ್ಯಾಸವಾಗಿದೆ. ಇವರು ಒಳ್ಳೆಯ ಶ್ರೋತೆಯೂ ಆಗಿದ್ದಾರೆ. ಹಾಗೆ ಇವರ ಮದುವೆಯ ಬಗ್ಗೆ ಅವರ ಅನಿಸಿಕೆಯನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಕೇವಲ ಇಬ್ಬರ ಒಗ್ಗೂಡುವಿಕೆ ಅಲ್ಲ ಎಂದು ಅವರು ನಂಬುತ್ತಾರೆ. ಅದು ಎರಡು ಕುಟುಂಬಗಳ ಒಗ್ಗಟ್ಟಾಗಿದೆ ಎಂದು ನಂಬಿಕೆ ಇರುವುದು. ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಗೌರವವೇ ದಾಂಪತ್ಯ ಜೀವನದ ಮೂಲ ಆಸ್ತಿವಾರು ಎಂದು ನಂಬುತ್ತಿದ್ದಾರೆ. ಫ್ರೆಂಡ್ಸ್, ಅವರಿಗೆ ಈಗ ಇರುವಂತಹ ಉದ್ಯೋಗದ ಬಗ್ಗೆ ನಾವು ನೋಡಿದ್ರೆ ಇವರು ಈಗ ಖಾಸಗಿ ಕಂಪನಿಯಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಉತ್ತಮ ಆದಾಯವನ್ನು ಹೊಂದಿದ್ದು ಸ್ವಂತವಾಗಿ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದಾರೆ. ಹಾಗೆ ಅವರು ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಸಣ್ಣ ಕುಟುಂಬದಿಂದ ಜೀವನದಲ್ಲಿ ಕೆಲವೊಂದು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಆದರೆ ಅದನ್ನು ಧೈರ್ಯದಿಂದ ನಿಭಾಯಿಸಿ ಇಂದು ಉತ್ತಮ ಸ್ಥಾನವನ್ನು ತಲುಪಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಅಂತಿಮ ಆಹ್ವಾನ ಸ್ನೇಹಿತರ, ಈಗಿರುವ ಈ ಸಂಸ್ಕಾರವಾದ ಹೊಣೆಗಾರಿಕೆಯುಳ್ಳ ಯುವತಿಯೊಂದಿಗೆ ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಲು ಆಸಕ್ತಿ ಇದ್ದವರು ನಿಜವಾದ ಸಂಬಂಧಕ್ಕಾಗಿ ಸಂಪರ್ಕಿಸಲು ಮುಂದೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.